ವಿಸರ್ಗ ವಿಸರ್ಗ ಅಂದರೆ ಎಷ್ಟು, ಯಾವುದನ್ನು ವಿಸರ್ಗ ಅಂತ ಕರೀಬೇಕು ಅಂತ ಹೇಳಿಕೊಂಡು ಮಾತು ಬಂದಾಗ, ಈಗ ಇವತ್ತು ನಾವು ವಿಸರ್ಗದ ಸ್ವರೂಪವನ್ನು ಹೀಗೆಲ್ಲ ಉಚ್ಚಾರ ಮಾಡ್ತಾ ಇದ್ದೇವೆ. ರಾಮಃ, ಹರಿಹಿ, ಗುರುಹು, ಆಮೇಲೆ ಹರೇಹೇ, ವಿಷ್ಣೋಹೋ, ರಾಮೈಹಿ, ಗೌಹು. ಯಾವುದರಲ್ಲಿ ವಿಸರ್ಗ? ಸಾಮಾನ್ಯ ನಾವು ಹೇಳಿದ ತಕ್ಷಣ ಅಹ ಎಂಬುದು ವಿಸರ್ಗ ಅಂತ ಹೇಳಿಕೊಂಡು, ರಾಮಃ ವಿಸರ್ಗ. ಅದೇ ಹರಿಹಿ ಏನು, ಗುರುಹು ಏನು, ಒಂದು ಅಥವಾ ಇದು ಎಲ್ಲವೂ ವಿಸರ್ಗ ಹೌದು ಅಂತ ಹೇಳಿದರೆ ಎಷ್ಟು ವಿಸರ್ಗಗಳು? ಕೊನೆಗೆ ಹೀಗೊಂದು ಏನು, ಪೂರ್ವದಲ್ಲಿ ಯಾವ ವರ್ಣ ಇರುತ್ತೋ, ಯಾವ ಸ್ವರಾಕ್ಷರ ಇರುತ್ತೋ ಅದನ್ನು ಸೇರಿಸಿ ಹೇಳ್ತಾ ಇದ್ದೇವೆ ಅಂತ ಹೇಳಿಕೊಂಡು, ರಾಮಃ ಎಂಬಲ್ಲಿ ಪೂರ್ವದಲ್ಲಿ ಅಕಾರ ಇದ್ದದರಿಂದ ಆ ಇದ್ದದರಿಂದಾಗಿ ಹಾ ಅಂತ ಹೇಳ್ತೇವೆ. ಹರಿ ಎಂಬಲ್ಲಿ ಹಿ ಅಂತ ಹೇಳ್ತೇವೆ. ಪೂರ್ವದಲ್ಲಿ ಏನಿದೆಯೋ ಅದನ್ನು ಹೇಳ್ತಾ ಇದ್ದೇವೆ. ಹರೇಹೇ ಅಂತ ಹೇಳುವಾಗ ಅಲ್ಲಿ ಪೂರ್ವದಲ್ಲಿರುವಂಥದ್ದು ಏಕಾರ, ದೀರ್ಘ. ಪರದಲ್ಲಿ ನಾವು ಹೇಳ್ತಾ ಇರುವಂಥದ್ದು ಹ್ರಸ್ವ ಏಕಾರ. ಯಾರು ಹರೇಹೇ ಅಂತ ಯಾರು ಹೇಳೋದಿಲ್ಲ. ಹರೇಹೇ ಪೂರ್ವದಲ್ಲಿ ದೀರ್ಘ ಇದೆ, ಉತ್ತರದಲ್ಲಿ ಹ್ರಸ್ವವನ್ನು ಹೇಳ್ತೇವೆ. ಹ್ರಸ್ವ ಏಕಾರ ಇಲ್ಲೇ ಇಲ್ಲ, ಹ್ರಸ್ವ ಏಕಾರ ಇಲ್ಲೇ ಇಲ್ಲ. ವಿಷ್ಣೋಹೋ ಹ್ರಸ್ವ, ಈ ಕಡೆ ದೀರ್ಘ, ಆ ಕಡೆ ಹ್ರಸ್ವ ಇಲ್ಲೇ ಇಲ್ಲ. ರಾಮೈಹಿ ಅಂತ ಹೇಳುವಾಗ ಆ ಕಡೆ ಐಕಾರ, ಈ ಕಡೆ ಇಕಾರ. ಗೌಹು ಔಕಾರ, ಈ ಕಡೆ ಉಕಾರ. ಗೌಹು ಹೇಳುವಾಗ ಇದು ಯಾವುದು ಸರಿಯಾಗ್ತಾ ಇಲ್ಲ. ಇನ್ನು ಅಲ್ಲಿ ಯಾವುದು ಅನುಸ್ವಾರ ವಿಸರ್ಗಗಳ ಕುರಿತಾಗಿ ಪರಿಚಯ ಮಾಡಿಸಿಕೊಟ್ಟದ್ದು ಅಮ್ಮಃ ಇತ್ಯಚಃ ಪರವು ಅನುಸ್ವಾರ ವಿಸರ್ಗವು ಅಂತ ಹೇಳಿಕೊಂಡು, ಅಮ್ ಇತಿ ಅಚಃ ಪರಃ ಅನುಸ್ವಾರ, ಅಹ ಇತಿ ಅಚಃ ಪರಃ ವಿಸರ್ಗ ಅಂತಾಯಿತು. ಅಮ್ ಎಂಬಲ್ಲಿ ಅಕಾರೋತ್ತರದಲ್ಲಿ ಏನಿದೆ ಅಂತಿದೆ, ಅದು ಅನುಸ್ವಾರ. ಅಹ ಎಂಬಲ್ಲಿ ನಾವು ಅದನ್ನು ಹೀಗೆ ಹೇಳ್ತಾ ಇದ್ದೇವೆ, ಅಹ ಇತ್ಯಚಃ ಪರವು ಅನುಸ್ವಾರ ವಿಸರ್ಗವು ಅಚಃ ಪರಃ ವಿಸರ್ಗ ಅಂತ ಹೇಳಿಕೊಂಡು, ಅಹ ಅಂತ ಹೇಳುವಾಗ ನಾವು ಹಕಾರಾದಿಶ್ವಕಾರ ಉಚ್ಚಾರಣಾರ್ಥ ಅಂತ ಏನು ಹೇಳಿದ್ದೀವಲ್ಲ, ಆ ಕರು ಇಲ್ಲಿದೆ ಅಲ್ವಾ. ಅಹ ಅಲ್ಲಲ್ಲ, ನಾವು ಈಗ ಅದನ್ನು ಉಲ್ಲೇಖ ಮಾಡುವಾಗ ಅಹ ಅಂತ ಅಮ್ ಅಹ ಇತಿ ಅಚಃ ಪರವು ಅನುಸ್ವಾರ ವಿಸರ್ಗವು ನಮ್ಮಲ್ಲಿ ಹೇಳುವ ರೂಢಿ ಹಾಗೆ. ಅಮ್ ಅಹ ಇತ್ಯಚಃ ಪರವು ಅನುಸ್ವಾರ ವಿಸರ್ಗವು. ಅಲ್ಲಿ ಹಾಗೆ ಹಕಾರಾದಿಶ್ವಕಾರ ಉಚ್ಚಾರಣಾರ್ಥ ಅಂತ ಶುದ್ಧ ವ್ಯಂಜನವನ್ನು ಉಲ್ಲೇಖ ಮಾಡುವಾಗ ನಾವು ಹಕಾರೋತ್ತರವಾಗಿ ವ್ಯಂಜನ ಇದು ಮಾಡ್ತಾ ಇದ್ದೀವಿ. ಅದು ಉಲ್ಲೇಖ ಮಾಡಿದ್ದೇನೋ ಹೌದು, ಆದರೆ ಅದು ಲೆಕ್ಕಕ್ಕಿಲ್ಲ ಅಂತ, ಉಚ್ಚಾರಣೆಗೋಸ್ಕರ ಅಂತ ಹೇಗೆ ಹೇಳಿದ್ದಾನಲ್ಲ, ಹಾಗೆ ಇಲ್ಲಿ ಕೂಡ ಏನು ಎರಡು ಅಕಾರಗಳು ಇದ್ದಾವೆ ಇಲ್ಲಿಗ. ಅಹ ಅಹ ಅಂತ ಹೇಳುವಾಗ ಪ್ರಾರಂಭದಲ್ಲೊಂದು ಅಕಾರ ಇದೆ, ಹ ಅಂತ ಹೇಳಿಕೊಂಡು ಹಕಾರೋತ್ತರದಲ್ಲಿ ಇನ್ನೊಂದು ಅಕಾರ ಕಾಣ್ತಾ ಉಂಟು. ಅಚಃಪರಃ ವಿಸರ್ಗ ಅಂತ ಹೇಳಿದ್ದಾದರೆ ಕಸ್ಮಾದ್ ಅಚಃಪರಃ ಅಂತ ಪ್ರಶ್ನೆ ಬರುತ್ತೆ ಪುನಃ. ಕಸ್ಮಾದ್ ಅಚಃಪರಃ ಪೂರ್ವಸ್ಮಾದ್ ಅಚಃಪರಶ್ಚೇತ್ ಹ ಇತ್ಯಸ್ಯೈವ ವಿಸರ್ಗತ್ವಂ ಸಂಜಾತಂ. ಅಕಾರ ಸಹಿತ ಹಕಾರಸ್ಯೈವ ಅಚಃಪರಃ. ದ್ವಿತೀಯಸ್ಮಾದ್ ಅಚಃಪರಶ್ಚೇತ್ ವಿರಾಮಃ ಅವಸಾನಂ. ವರ್ಣಾನಾಂ ಅಭಾವಃ ಅವಸಾನ ಸಂಜ್ಞಃ ಸ್ಯಾತ್. ತದ್ವದೇವ ಅತ್ರ ದ್ವಿತೀಯಸ್ಮಾದ್ ಅಚಃಪರಃ ಅವಸಾನಂ ವರ್ತತೆ. ಅಹ ಅಂತ ಹೇಳುವಾಗ ನಾವು ಅಹ ಇತಿ ಅಚಃಪರಃ ವಿಸರ್ಗ ಅಂತ ಹೇಳ್ತೀವಿ. ಅಹ ಇತಿ ಅಚಃಪರಃ ವಿಸರ್ಗ. ಕಸ್ಮಾದ್ ಅಚಃಪರಃ ಅಂತ ಪ್ರಶ್ನೆ ಬರುತ್ತೆ. ಉಚ್ಚಾರಣೆಯಲ್ಲಿ ಅಲ್ಲ, ಇಲ್ಲಿ ಉಚ್ಚಾರಣೆಯಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ, ಉಚ್ಚಾರಣೆಯಲ್ಲಿ ಅಮ್ ಎಂಬುದನ್ನು ಹೇಗೆ ಉಲ್ಲೇಖ ಮಾಡಿದ್ದೇವೋ ಅಹ್ ಅಂತ ಹಾಗೆ ಉಲ್ಲೇಖ ಮಾಡಿಲ್ಲ. ಉಲ್ಲೇಖ ಮಾಡಿದ್ದೇನೆ ಅದನ್ನು ಹೇಗೆ ಮಾಡಿದ್ದೇವೆ, ಅಮ್ ಅಹ, ಹೌದಾ. ಅಮ್ ಅಹ ಇತಿ ಅಚಃಪರವು ಅನುಸ್ವಾರ ವಿಸರ್ಗವು ಅಂತ ಹೇಳಿದ್ದು. ಅಮ್ ಇತಿ ಅಚಃಪರಃ ಅನುಸ್ವಾರ ಯಾವ ಸಮಸ್ಯೆನೂ ಇಲ್ಲ. ಅಹ ಇತಿ ಅಚಃಪರಃ ಅಂತ ಮಾಡಿದ್ದಾದರೆ ಕಸ್ಮಾತ್ ಅಚಃಪರಃ ಅಂತ ಪ್ರಶ್ನೆ ಬರುತ್ತೆ. ಯಾಕೆ ಎರಡು ಅಚ್ಚುಗಳನ್ನ ಪ್ರಯೋಗ ಮಾಡಿದ್ದೇವೆ. ಹಾಗೆ ನಾವು ಹಕಾರ ಅಂತ ಹೇಳುವಾಗ, ಹಯವರಟ ಅಂತ ಹೇಳುವಾಗ ಯಾವ ಎಷ್ಟು ಉಚ್ಚಾರ ಮಾಡಿದ್ದೇವೋ ಅನ್ಯೂನಾತಿರಿಕ್ತವಾಗಿ ಇಲ್ಲಿ ಕೂಡ ಅಕಾರೋತ್ತರದಲ್ಲಿ ಹ ಅಂತ ಉಚ್ಚಾರಣೆ ಮಾಡಿದ್ದೇವೆ. ಅಲ್ಲಿ ಅಕಾರ ವ್ಯಂಜನ ಹಕಾರೋತ್ತರದಲ್ಲಿ ಅಕಾರ ಇರೋದು ಹೌದು, ಅದನ್ನು ಗಮನಿಸಿ, ಇಲ್ಲ ಅದನ್ನು ಲೆಕ್ಕಕ್ಕೆ ಇಟ್ಕೋಬೇಡಿ, ಅದು ಹೇಗೆ ಉಚ್ಚಾರಣಾರ್ಥ ಅಂತ ಹೇಗೆ ಹೇಳಿದಾರೋ ಹೇಗೆ ಇಲ್ಲಿ ಕೂಡ ಅದನ್ನು ಗಮನಿಸಿದರೆ ಈ ಆಕಾರ ಇಲ್ಲಿ ಕೂಡ ಉಂಟಲ್ವಾ. ಏನೇ ಇರಲಿ, ಸರಿ ಒಂದು ನಿಮಿಷ
ಅಲ್ಲಲ್ಲ, ಅದು ಒಂದು ಗಮನಿಸೋಣ ಇಲ್ಲಿ ನಾವು. ಹಾಂ, ಹಾಗಾದ್ರೆ ನಿಮ್ಮ ಪ್ರಕಾರ ಪೂರ್ಣ ವಿಸರ್ಗದ ಉಚ್ಚಾರಣೆ ಕ್ರಮ ಹೇಗೆ, ಅರ್ಧ ವಿಸರ್ಗದ ಉಚ್ಚಾರಣೆ ಕ್ರಮ ಹೇಗೆ? ಈಗ ನಾವು ಉಪಕಪೋಚ ಬಂದಲ್ಲಿ ಅಹ್ ಕ ಅಹ್ ಅಹ್ ಅಂತ ಹೇಳ್ತೀವಿ, ಹಂಗೆ ಹೇಳಬೇಕು ಅಂತ ನಾವು ಅಭಿಪ್ರಾಯನೋ? ಅಹ ಅಂತ ಅನ್ನೋದನ್ನ ಪೂರ್ಣ ವಿಸರ್ಗ ಅಂತ ನಾವು ಹೇಳ್ತೀವಿ, ಅಹ್ ಅಂತ ಅನ್ನೋದನ್ನ ಅರ್ಧ ವಿಸರ್ಗ ಅಂತ, ಅರ್ಧ ವಿಸರ್ಗ ಸದೃಶ ಅಂತ ಹಾಗೆ ಹೇಳ್ತೀವಿ. ನಿಮ್ಮ ಲೆಕ್ಕಾಚಾರದಲ್ಲಿ ವಿಸರ್ಗ ಅಂದ್ರೆ ಎಷ್ಟು, ಯಾವ ರೀತಿ ಹೇಳಬೇಕು, ಅರ್ಧ ವಿಸರ್ಗವನ್ನ ಯಾವ ಕ್ರಮದಲ್ಲಿ ಹೇಳಬೇಕು ಅಂತ ಅನ್ನೋದೊಂದು. ಇಲ್ಲಿ ಗಮನಿಸಿ, ಹ ಯಾವರಟ್ ಹ ಹೇಳಿದ್ದೇವೋ, ಅನ್ಯೂನಾತಿರಿಕ್ತವಾಗಿ ಆ ಹ ಉಚ್ಚಾರಣೆ ಮಾಡಿದ್ದೇವೆ, ನಾವು ಮಾಡಿದ್ದೀವಲ್ವಾ. ನನ್ನ ಪ್ರಶ್ನೆ ಇಷ್ಟು ಇವಾಗ ಏನು, ಅಚಃಪರಃ ವಿಸರ್ಗ ಹೇಳಿದ್ದಾದರೆ ಕಸ್ಮಾತ್ ಅಚಃಪರಃ ಬರತ್ತೋ ಇಲ್ಲೋ ಇಲ್ಲೀಗ? ಅದು ಎಲ್ಲಿಂದೇ ಆಗಲಿ ಎರಡು ಅಕಾರಗಳನ್ನು ಉಚ್ಚಾರ ಮಾಡಿದ್ದೀವೋ ಇಲ್ಲೋ ನಾವು. ಆಹ ಆಹ ಇತಿ ಅಚಃಪರವು ಅಹ ಇತಿ ಅಚಃಪರಃ ವಿಸರ್ಗ ಹೇಳುವಾಗ ಎರಡು ಅಕಾರಗಳನ್ನು ಉಚ್ಚಾರ ಮಾಡಿದ್ದೀವೋ ಇಲ್ಲೋ ನಾವು? ಒಂದು ಸರಿ ಇಷ್ಟೇ. ಅಲ್ಲಲ್ಲ, ಒಂದು ನಿಮಿಷ ಏನು ಅಂತ ಹೇಳಿದರೆ, ಈಗ ಹಕಾರಾದಿ ಶ್ವಕಾರ ಉಚ್ಚಾರಣಾರ್ಥ ಅಂತ ಮಾತೊಂದು ಉಂಟಾ? ಯಾಕೆ ಬಂತದು? ಶುದ್ಧ ಒಂದು ನಿಮಿಷ, ಶುದ್ಧ ವ್ಯಂಜನ ಎಷ್ಟು? ಶುದ್ಧ ಅಲ್ವಾ? ತತ್ಪರದಲ್ಲಿ ಒಂದು ಆಕಾರ ಕೇಳಿದ್ದರಿಂದಾಗಿ ಪ್ರಶ್ನೆ ಬಂದದ್ದು. ಇಲ್ಲಿ ನೀವು ಅಲ್ಲಿ ಆಕಾರವನ್ನು ಅಲ್ಲೊಮ್ಮೆ ಉಚ್ಚಾರ ಮಾಡಿ ಆಗಿದೆ ಇವನು ಅಂತ ಹೇಳಿಕೊಂಡು ಮತ್ತೆ ಪುನಃ ಇಲ್ಲಿ ನಮ್ಗೆ ಕೇಳ್ತಾ ಉಂಟು, ಹಾಗಾದ್ರೆ ಲೆಕ್ಕಕ್ಕೆ ಇಟ್ಕೋಬೇಕೋ ಬೇಡೋ ಅಲ್ವಾ? ಅಂತೂ ಈ ಪ್ರಶ್ನೆ ಬರಬೇಕು ಅಂತಾದರೆ ಆಕಾರ ಕೇಳಿದೋ ಇಲ್ಲೋ? ಕೇಳಿದೆ. ಇಲ್ಲಿ ಕೂಡ ಆಹ ಹೇಳುವಾಗ ಅದು ಕೇಳಿದೋ ಇಲ್ಲೋ? ಅಲ್ಲಲ್ಲ, ಅದು ಬೇಡ, ಅಲ್ಲಿ ನಂತರ ಹೋಗಲಿ. ಇಲ್ಲಿ ಇವಾಗ ಆಹ ಅಂತ ಉಚ್ಚಾರಣೆ ಮಾಡಿದಲ್ಲಿ ಹಕಾರ ಇಲ್ಲ ಅಂತ ಹೇಗೆ ಹೇಳ್ತಾರೆ ಅವರು? ಹಾ ಅಂತ ಉಚ್ಚಾರಣೆ ಮಾಡುವಾಗ ಈಗ ಅಲ್ಲಿ ಹಯವರಟ್ ಅಂತ ಹೇಳುವಾಗ ಯಾವ ಹ ಕೇಳ್ತಾ ಉಂಟೋ, ಎಷ್ಟು ವರ್ಣಗಳು ಕೇಳ್ತಾ ಉಂಟು, ಎಷ್ಟು ಮಾತ್ರ ಕಾಲ ಕೇಳ್ತಾ ಉಂಟೋ ಆಹಾ ಎಂಬಲ್ಲಿ ಇನ್ನೊಂದು ಜಾಸ್ತಿ ಕೇಳ್ತಾ ಉಂಟು, ಪ್ರಾರಂಭದಲ್ಲಿ ಒಂದು ಕೇಳ್ತಾ ಉಂಟು ಅಲ್ವಾ? ಈಗ ಅದನ್ನು ಬಿಟ್ಟರೆ, ಈಗ ಒಂದು ನಿಮಿಷ ಅದನ್ನು ಬಿಟ್ಟರೆ ಇವಾಗ ಉಳಿದದ್ದು ಎಷ್ಟು ಹೇಳಿ? ಹೌದೋ ಇಲ್ಲೋ? ಹಾಂ, ಸರಿ. ವ್ಯಂಜನದ ಹಕಾರವನ್ನು ಬಿಟ್ಟು ಉಚ್ಚಾರಣೆ ಮಾಡಲಿಕ್ಕೆ ಬರುವುದಿಲ್ಲ, ಬೇರೆ ರೀತಿಯಿಂದ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರುವುದಿಲ್ಲ ನಮಗೆ. ಅದಕ್ಕೋಸ್ಕರ ನಾವು ಹಕಾರವನ್ನು ಉಚ್ಚಾರಣೆ ಮಾಡ್ತೇವೆ. ಸರಿ ಒಂದು ನಿಮಿಷ, ಸರಿಯೇ ಅಂತೂ ನೀವೇನು ಅಲ್ಲಲ್ಲ ಉಚ್ಚಾರ ಹೇಳುವಾಗಿಲ್ಲ, ವ್ಯಂಜನವಾದ ಹಕಾರ ವರ್ಣ ಇದೆ ಅಂತ ಹೇಳುವಂತೆ ಇಲ್ಲ. ಅಲ್ಲ, ಒಂದು ನಿಮಿಷ, ಉಚ್ಚಾರಣೆ ಮಾಡಿದ್ದೀರೋ ಏನೋ ನಾನು ಅಷ್ಟೇ ಕೇಳಿದಿರೋದು ಅಲ್ವಾ? ನಾನು ಅದನ್ನೇ ಕೇಳ್ತಾ ಇದ್ದೇನೆ. ಆದ್ದರಿಂದಾಗಿ ಈಗ ಇದು ಬಂದದ್ದು ಏನು, ಆಹ ಇತಿ ಅಚಃಪರಃ ಅಂತ ಹೇಳಿದಿರಿ. ಅದರ ವಿವರಣೆ ಕೊಡುವಾಗ ಇಲ್ಲಿಯುವಾಗ ಎರಡು ಆಕಾರ ಕೇಳಿದೋ ಇಲ್ಲೋ? ಇಲ್ಲ, ನೀವೇ ಈಗ ಹೇಳಿದ್ದು ಇರಲಿ, ಬೇಡ ಅಂತ ಹೇಳಿಲ್ಲ ನಾನು. ಉಚ್ಚಾರಣೆ ಮಾಡಿದ್ದು ಕೇಳಿದೋ ಇಲ್ಲೋ ಅಂತ ಕೇಳ್ತಾ ಇದ್ದೇನೆ. ಎರಡನೇ ಆಕಾರ ಕೇಳಿದೋ ಇಲ್ಲೋ? ಎರಡು ಆಕಾರ ಒಂದು ಆಕಾರ ಪ್ರಾರಂಭದಲ್ಲಿ ಹೇಳುವಲ್ಲಿ ಹೇಗೆ ಒಂದು ಆಕಾರ ಇತ್ತು. ಹೌದು, ಕೇಳಿದಲ್ವಾ? ಕೇಳಿದ್ದಾನೆ. ಈಗ ಒಂದು ನಿಮಿಷ ಈಗ ಪ್ರಶ್ನೆ ಬರುತ್ತೆ, ಕಸ್ಮಾತ್ ಅಚಃಪರಃ ಹಾಗಾದರೆ ವಿಸರ್ಗ ಪ್ರಶ್ನೆ ಬರುತ್ತೆ. ಅಚಃಪರಃ ವಿಸರ್ಗ ಅಂತ ಹೇಳಿದ್ದಾದರೆ ಕಸ್ಮಾತ್ ಅಚಃಪರಃ ಅಂತ ಬರುತ್ತೆ. ಒಂದು ನಿಮಿಷ ಹೇಳ ಅಲ್ವಾ? ಕಸ್ಮಾತ್ ಅಚಃಪರಃ ಅಂತ ಬರುತ್ತೆ. ಒಂದು ವೇಳೆ ಪೂರ್ವಸ್ಮಾತ್ ಅಚಃಪರಃ ಅಂತ ಹೇಳಿದ್ದಾದರೆ ನಮಗೆ ಹಯವರಟು ಅಂತ ಹೇಳುವ ಹಾಗೆ ಇಲ್ಲೊಂದು ನಾವೇನು ಉಚ್ಚಾರಣೆ ಮಾಡಿದ್ದೇವೆ ಅಂತ ಹೇಳಿಕೊಂಡು ಅಷ್ಟಕ್ಕೆ ಕೂಡ ವಿಸರ್ಗತ್ವ ಬರಬೇಕಾಗತ್ತೆ. ಇಲ್ಲ, ಏನು ದ್ವಿತೀಯಸ್ಮಾತ್ ಅಚಃಪರಃ ಅಂತ ಹೇಳಬೇಕಾಗ ಆವಾಗ ಏನಾಗತ್ತೆ? ದ್ವಿತೀಯದ ಅಚಃಪರಃ ಹಕಾರದ ಶ್ವಕಾರ ಉಚ್ಚಾರಾರ್ಥ ಅಂತೇಳಿ ಆಕಾರ ಕೇಳಿದೆ ಅಲ್ವಾ? ಹಾಗೆ ಇಲ್ಲೊಂದು ಏನು ಆಕಾರ ಕೇಳಿದೆ ಅಲ್ವಾ? ತತ್ಪರದಲ್ಲಿ ಏನಿದೆ? ಅವಸಾನ ಇದೆ ಅಷ್ಟೇ. ಹಾಗೆ ಅವಸಾನಕ್ಕೂ ಒಂದು ಸಂಜ್ಞೆ ಉಂಟು. ಅವಸಾನ ಸಂಜ್ಞೆ ಯಾವುದಕ್ಕೆ? ವರ್ಣಾನಾಂ ಅಭಾವ ಅವಸಾನ ಸಂಜ್ಞ ಸ್ಯಾತ್. ಹಾಗೆ ವರ್ಣನ ಅಭಾವಕ್ಕೆ ಒಂದು ಅವಸಾನ ಸಂಜ್ಞೆ ಕೊಟ್ಟ ಹಾಗೆ ಇಲ್ಲಿಯೂ ಕೂಡ ದ್ವಿತೀಯಸ್ಮಾತ್ ಅಚಃಪರಃ ಯಹ ಅವಸಾನ ವಿದ್ಯತೆ ತಸ್ಯೈವ ವಿಸರ್ಗತ್ವಂ ಸ್ಯಾತ್. ಆದ್ದರಿಂದಾಗಿ ಇದನ್ನು ಏನು ಒಂದು ತೀರ್ಮಾನ ಆಯಿತು,
ಒಂದು ತೀರ್ಮಾನ ಆದದ್ದು. ಇಲ್ಲಿ ಎರಡನೇ ಅಕಾರ ಉಚ್ಚಾರ ಮಾಡಬಾರ್ದಿತ್ತು. ಇನ್ನೊಂದು ಗಮಕ ಏನು ಅಂತ ಹೇಳಿದರೆ, ಅಂ ಎಂಬಲ್ಲಿ ಅಂ ಇತಿ ಅಚಃ ಪರಃ ಅನುಸ್ವಾರಃ ಸುಲಭ ಕೂಡಿ ಹೋಯಿತು. ಇದನ್ನು ಇವಾಗ ಆಹಾ ಅಂತ ಹೇಳಿದ ಮೇಲೆ ಅದನ್ನು ನಾವು ಪ್ರತಿಗ್ರಹಣ ಮಾಡುವಾಗ ಅದನ್ನು ಉಚ್ಚಾರ ಮಾಡಿದ್ದು ಆಹಾ ಅಂತ ಹೇಳಿಕೊಂಡು ಅದನ್ನು ಉಲ್ಲೇಖ ಮಾಡುವಾಗ ಅಚಃ ಪರಹ ಅಂತ ಮಾಡಲಿಕ್ಕೆ ಬರೋದೇ ಇಲ್ಲ. ಯಾಕೆಂತ ಹೇಳಿದ್ರೆ ಎರಡು ಅಚಗಳನ್ನು ಪ್ರಯೋಗ ಮಾಡಿದ್ದೇವೆ. ಅಚೋಹ ಅಂತ ಅದನ್ನು ಉಲ್ಲೇಖ ಮಾಡಬೇಕಿತ್ತು ಪ್ರತಿಗ್ರಹಣ ಮಾಡುವಾಗ, ಹೌದಾ? ಎರಡು ಅಕಾರ ಮಾಡಿದ್ರಿಂದಾಗಿ ಅಚೋಹ ಅಂತ ಹೇಳಬೇಕಾಗಿತ್ತು. ಮುಂದೆ ಏನು ಹೇಳೋದು ಅದು ನಂತರದ್ದು. ಅಚೋಹ ಮಧ್ಯಪದಿತೋವ ಏನಾದ್ರು ಮತ್ತೆ ಹೇಳಬೇಕಿತ್ತು. ಹೌದು ಹೌದು ಹೌದು. ಈಗ ಗಮನಿಸಿ, ಅಂ ಎಂಬುದನ್ನು ಹೇಗೆ ಹೇಳ್ತೀವಲ್ಲ, ಅಹ್ ಅಂತ ಹೇಳಿದ್ದಾಗಿದ್ದರೆ ಈ ಪ್ರಶ್ನೆಗೆ ಅವಕಾಶ ಇಲ್ಲ. ಮತ್ತು ಈ ವಾಕ್ಯವೇ ಕೊಡೋದಿಲ್ಲ. ಅದು ವಾಕ್ಯದ ವಚನವೇ ತಪ್ಪಾಗತ್ತೆ. ಹಾಂ, ಅಲ್ಲಿ ಮಾತ್ರ ಅಲ್ಲ, ಕೇರಳದಲ್ಲಿಯೂ ಕೂಡ ಲೌಕಿಕ ವೈದಿಕ, ನೀವು ಕಾವ್ಯಪಾಠ ಹೇಳಿ, ಅವರು ವೇದ ಉಚ್ಚಾರ ಮಾಡಲಿ, ಅಂಗಿರ ರಾಮ ಹೀಗೆ ಹೇಳೋದು. ನಿನ್ನೆ ಮೊನ್ನೆ ಇವನದ್ದು ಯಾರು ನಮ್ಮ ಜೇಸುದಾಸ್ ಅಂತ ಒಂದು ಹಾಡು ಕೇಳ್ತಾ ಇದ್ದೆ, ಯಾವುದು ಶ್ಲೋಕ ಹೇಳ್ತಾ ಇದ್ದ, ಅಲ್ಲಿ ಅವನು ಅಹ್ ಅಂತ ಹೇಳಿ ನಿಲ್ಲಿಸಿದ. ಯಾವುದು? ಈಗ ನೋಡಿ ರಾಮ ಹರಿ ಶಂಭು ಹರೇ ವಿಷ್ಣು ಗ್ಲೌ ಎಲ್ಲಿ ಕೂಡ ವ್ಯತ್ಯಾಸಕ್ಕೆ ಅವಕಾಶವೇ ಇಲ್ಲ. ಯಾವ ಸಂಶಯಕ್ಕೂ ಅವಕಾಶ ಇಲ್ಲ. ಹಾಂ, ಹೇಳಿ. ಹೌದು 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 ಇಲ್ಲ. ಇದರಿಂದ ಯಾವುದು ನನ್ನ ಒಂದು ಇದು ವಿಚಾರ ಏನು ಅಂತ ಹೇಳಿದರೆ, ಅನುಸ್ವಾರ ಮಕಾರಗಳು ಬೇರೆ ಅಲ್ಲ. ಅದು ಮತ್ತೆ ಪುನಃ ದೊಡ್ಡದು ಹೋಗತ್ತೀಗ ಬೇಕಂತಂದರೆ, ಅನುಸ್ವಾರ ಮಕಾರಗಳು ಬೇರೆ ಅಲ್ಲ, ಆಮೇಲೆ ವಿಸರ್ಗ ಹಕಾರಗಳು ಬೇರೆ ಅಲ್ಲ, ಆಮೇಲೆ ಜಿಹ್ವಾಮಲಿ ಉಪಧ್ಮಾನ್ಯಗಳೂ ಬೇರೆ ಅಲ್ಲ. ಏನು ಅಂತ ಹೇಳಿದರೆ ಗಮನಿಸಬೇಕಾದ್ದು ಯಾವುದು, ವರ್ಣಾತ್ ಕಾರಃ. ವರ್ಣಾತ್ ಕಾರಃ, ಯಾವುದೇ ವರ್ಣವನ್ನು ಹೇಳುವಾಗ ಅಕಾರಃ ಇಕಾರಃ ಗಕಾರಃ ಹೇಳ್ತೀವಿ. ಹಾಗೆ ಅನುಸ್ವಾರಕಾರಃ ಅಂತ ಹೇಳಿಕ್ಕಾಗತ್ತಾ? ವಿಸರ್ಗಕಾರಃ ಅಂತ ಹೇಳಿಕ್ಕಾಗತ್ತಾ? ಈಗ ಆ ವರ್ಣವನ್ನು ವರ್ಣತ್ವೇನ ಪ್ರತಿಗ್ರಹಣ ಮಾಡಿ ಅದಕ್ಕೆ ಕಾರ ಸಂಜ್ಞೆಯನ್ನು ಕಾರ ಪ್ರತ್ಯಯವನ್ನು ಹಚ್ಚಿ ಅದನ್ನು ಈಗ ಅಲ್ಲೇ ಇಷ್ಟು ಗಮನಿಸಬೇಕಾದ್ದು ಏನು, ವರ್ಣತ್ವೇನ ವ್ಯವಹೃತ ಯಾವುದು? ವರ್ಣತ್ವ ವ್ಯವಹೃತ ಯಾವುದು? ಅಕಾರ ಉಂಟು ಅದಕ್ಕೆ? ಅಲ್ಲಿ ಅಕಾರ ಇಟ್ಕೊಳ್ಳಿಕ್ಕೆ ಉಂಟಾ? ಇಲ್ಲ ತಾನೇ, ಅಕಾರ ಇಲ್ಲ ತಾನೇ? ಹಾಂ, ಸರಿ ಏನು ಅಲ್ಲಿ ಸರಿ ಏನೇ ಆಗಲಿ, ಸರಿ ಹಾಂ, ಅದು ಇಟ್ಕೊಳ್ಬಹುದು. ಆದರೆ ಇಲ್ಲಿ ಏನಿದೆ, ಆ ನಂತರ ಕಂಡದ್ದು ಕೂಡ ನೀವು ಅದಕ್ಕೆ ಉತ್ತರದಲ್ಲಿ ಸ್ವರಾಕ್ಷರವನ್ನು ಹಚ್ಚಿ ಅದರ ಸ್ವರೂಪ ಸ್ಪಷ್ಟ ಆಗಿಬಿಡತ್ತೆ. ಉತ್ತರದಲ್ಲಿ ನಾನು ಹೇಳೋದೇನು ಅಂತ ಹೇಳಿದರೆ, ಅನುಸ್ವಾರ ಉತ್ತರದಲ್ಲಿ ನೀವು ಮತ್ತೆ ಪುನಃ ಅದರ ಅನುಸ್ವಾರ ಶಬ್ದದ ಇದನ್ನೇ ಗಮನಿಸಿ. ಸ್ವರಂ ಅಥವಾ ಸ್ವಾರಂ ಅನುವರ್ತತೆ ಇತಿ ಅನುಸ್ವಾರಃ. ಅದರಿಂದ ಏನಾಯಿತು, ತದ್ ಉತ್ತರದಲ್ಲಿ ಮತ್ತೆ ಪುನಃ ಇನ್ಯಾವುದೂ ಇಲ್ಲ. ಅಸಾಧಾರಣೇನ ವ್ಯಪದೇಶಃ ಭವಂತಿ. ಅನುಸೃತ್ಯೇವ ವರ್ತತೆ, ಉತ್ತರತ್ರ ಪುನಃ ಸ್ವರಃ ನಾಸ್ತಿ, ತರ್ಹಿ ಸಹ ಅನುಸ್ವಾರಃ. ಆಮೇಲೆ ವಿಸರ್ಗ ಕೂಡ ಹಾಗೆ ವಿಶೇಷೇಣ ಸೃಜ್ಯತೆ. ಇದು ನಾನು ಈಗ ನೋಡಿದ್ದು ಇದು ತೈತ್ರೇಯ ಪ್ರಾತಶಾಖೆ ನೋಡಿದೆ, ಅಲ್ಲಿ ಇದನ್ನೇ ಕೊಟ್ಟಿದ್ದಾರೆ ಅವರು. ಆ ವಾಯುವನ್ನು ನಾವು ಒಮ್ಮೆ ವಿಸರ್ಗ ಮಾಡಿ ಬಿಡ್ತೇವೆ, ಆದ್ದರಿಂದ ವಿಸರ್ಜನೀಯ ಅಂತ ಹೆಸರು. ತದುತ್ತರದಲ್ಲಿ ಮತ್ತೆ ಪುನಃ ಯಾವುದೇ ಇದಿರಬಾರ್ದು, ಯಾವ ವರ್ಣಗಳು ಯಾವುದೂ ಇರಬಾರ್ದು. ಆವಾಗ ರಾಮ ಇದೇ ಕೊಡುತ್ತೆ ಅದಕ್ಕೆ. ಮತ್ತಿನ್ನು ಇದು ಆವಾಗ ಏನಾಯಿತು, ಉತ್ತರದಲ್ಲಿ ಸ್ವರವರ್ಣ ಬಂದು ಅಂತ ಹೇಳಿದರೆ ಅದರ ನಿಜ ಸ್ವರೂಪ ಸ್ಪಷ್ಟ ಆಗಿಬಿಡತ್ತದು. ಹಾ ಹಿ ಹೂ ಹೇ ಹೀಗಾಗಿಬಿಡತ್ತೆ, ಮಾ ಮೀ ಮೂ ಹೀಗಾಗಿಬಿಡತ್ತೆ. ಇಷ್ಟು ಗಮನಿಸಿ. ಜಿಹ್ವಾಮಲಿ ಉಪಧ್ಮಾನ್ಯಗಳನ್ನು ಹೇಳಿದ್ರಲ್ವ, ಜಿಹ್ವಾಮಲಿ ಉಪಧ್ಮಾನ್ಯಗಳು ಕೂಡ ಏನು ಅಂತ ಹೇಳಿದರೆ, ಇಲ್ಲಿ ವಿಸರ್ಗ ಇದೆ, ವಿಸರ್ಗದ ಪರದಲ್ಲಿ ಇಲ್ಲಿ ಕಕಾರ ಬಂದರೆ
ಇದು ಜಿಹ್ವಾಮೂಲೀಯ. ಇಲ್ಲಿ ಯಾವುದು ಫಕಾರ ಬಂತು ಅಂತಂದರೆ ಇದೇ ಜಿಹ್ವಾಮೂಲೀಯ, ಉಪಧ್ವನೀಯ. ಇನ್ನೂ ಅದಕ್ಕೆ ಬೇಕು ಅಂತಿದ್ದರೆ ಯಾವುದೊಂದು ಚಿಹ್ನೆ ಹೀಗೆ ಅಂತ ಹೇಳ್ತಾರೆ. ಪ್ರಾಗ್ ಅರ್ಧ ವಿಸರ್ಗ ಸದೃಶಃ ಉಚ್ಚಾರಣೆ, ಆಮೇಲೆ ಲಿಪ್ಯಾಂಶ ಲಿಪವು, ಆಮೇಲೆ ಉಚ್ಚಾರಣೆ ಚ ಅರ್ಧ ವಿಸರ್ಗ ಸದೃಶಃ ಅಂತ ಹೇಳಿಕೊಂಡು. ಏನಿದು ವಿಸರ್ಗವೇ. ಇಲ್ಲಿ ಕಕಾರ ಬಂದರೆ ಅದಕ್ಕೆ ಜಿಹ್ವಾಮೂಲಿ ಅಂತ ಹೆಸರು. ಕೇವಲ ಸಂಜ್ಞಾ ಅಂತ ಯಾಕೆ ಇಟ್ಕೊಳ್ಬಾರದು? ಆ ಸಂಜ್ಞಾ ಅಂತ ಇದ್ದದ್ರಿಂದಲೇ, ಬರೀ ಒಂದು ಸಂಜ್ಞೆ, ಒಂದು ಇದು ಪಾರಿಭಾಷಿಕ ಸಂಜ್ಞೆ ಅಂತ ಆದ್ದರಿಂದಲೇ ಅದನ್ನು ವರ್ಣತ್ವೇನ ಪರಿಗ್ರಹ ಮಾಡೋದಕ್ಕೆ ಒಂದು ಕಾರ ಪ್ರತ್ಯಯ ಹಚ್ಚಿ ಅದನ್ನು ಹೀಗೆ ಹೇಳಲಿಕ್ಕೆ ಬರುವುದಿಲ್ಲ. ಮತ್ತು ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದರೆ, ಜಿಹ್ವಾಮೂಲಿ ಉಪಧ್ಮಾನಿಗಳಿಗೆ ಎರಡು ಕೂಡ ಇಲ್ಲಿ ಹೀಗೆ ಹೇಳಿ, ಯಾವುದು ಉಪಧ್ಮಾನಿ ಯಾವುದು ಜಿಹ್ವಾಮೂಲಿಯ ಅಲ್ವಾ? ಅಲ್ಲ, ಯಾಕೆ ಹಾಗಾದರೆ ಅದರಿಂದ ಇದು ವ್ಯಂಗ್ಯವಾಗುವುದು ಅಂತ ಅಂದಾದಾಗ ಅಷ್ಟೇ ಬರಲಿ ಆದೇಶಕ್ಕೆ ಬಂದದ್ದು ಏನು ಬಂತು, ಯಾವುದು ಬಂದದ್ದು, ಆದೇಶಕ್ಕೆ ಯಾವುದು ಬಂದದ್ದು ಅಲ್ವಾ? ಆ ಉಚ್ಚಾರಣೆ ಅಲ್ಲಿ ಅದೇ, ಇನ್ನು ಉಚ್ಚಾರಣೆ ಹೇಗೆ ಅಂತ ಹೇಳಿಕೊಂಡು ಉಚ್ಚಾರಣೆ ಬಗ್ಗೆ ಉಳಿದದ್ದು ಅಲ್ಲಿ ಹೇಳ್ತಾರೆ ಅವರು ಅರ್ಧ ವಿಸರ್ಗ ಸದೃಶಃ ಉಚ್ಚಾರಣ ಅಂತ ಹೇಳಿಕೊಂಡು. ಅಲ್ಲಿ ಕೂಡ ಹೇಳಿ ಇದಕ್ಕಾಗುವಾಗ ಬೇರೆ, ಇದಕ್ಕೆ ಇದನ್ನೇ ಕೊಟ್ಟದ್ದು, ಏನು ಶಬ್ದನೇ ಹೆಸರು ಕೊಟ್ಟದ್ದು ಜಿಹ್ವಾಮೂಲಿಯ ಉಪಧ್ಮಾನೀಯ ಅಂತ ಹೇಳಿಕೊಂಡು. ಜಿಹ್ವಾಮೂಲ ಅಂತ ಹೇಳಿದರೆ ಕಿರುನಾಲಿಗೆ ಹತ್ರ ಜಿಹ್ವಾಮೂಲನ ಅದೇನಾ? ಎಲ್ಲಿ ಆಗತ್ತೆ ಗಮನಿಸಿ. ಇನ್ನೂ ಸ್ಪಷ್ಟ ಆಗಬೇಕು ಅಂತ ಹೇಳಿದರೆ ಇದಕ್ಕೆ ಎಲ್ಲಿ ದುಃಖ ಹೇಳ್ತೀವಲ್ಲ, ದುಃಖ ಹೇಳಿ ಅಲ್ವಾ? ಇಲ್ಲಿರೋದು ಏನು ಜಿಹ್ವಾಮೂಲಿಯ. ಇದು ಸಹಿತ ಅಂತಾದರೆ, ಯಾವುದು ವಿಸರ್ಗ ಸದೃಶ ಅಂತಾದರೆ ಬರೆಯುವಾಗ ನಾವು ಹೇಗೆ ಬರೀತೇವೆ? ವಿಸರ್ಗ ಹಾಕಿ ಬರೀತೇವೆ, ಹೌದಾ? ಅದು ದುಃಖ ಅಥವಾ ಇಲ್ಲೇನು ಮಾಡಬೇಕು? ದುಹಕ್ಕ ಅಂತ ಹೇಳಬೇಕು. ವಿಸರ್ಗ ಹಾಕಿ ಹೇಳ್ತೀವಲ್ಲ ನಾವು, ಇಲ್ಲ ದುಹುಕ್ಕ ಅಂತ ಹೇಳಬೇಕು. ವಿಸರ್ಗ ಸದೃಶ, ವಿಸರ್ಗ ಸಹಿತವಾದದ್ದಾದರೆ ದುಹುಕ್ಕ. ಹೌದು ಸರಿ ವಿಸರ್ಗ ಹೇಳಿ ನಾನು ಹೇಳ್ತಾ ಇದ್ದೇನೆ ಈಗ. ವಿಸರ್ಗ ಸಹಿತವಾಗಿರೋ ರೂಪವನ್ನು ಉಚ್ಚಾರಣೆ ಮಾಡಿ ತೋರಿಸಿ ಅಂತ ಹೇಳ್ತಾ ಇದ್ದೇನೆ ನಾನು. ದುಹುಕ್ಕ ಹೇಗೆ? ಶಂಭು ಇದ್ದ ದುಹುಕ್ಕ ಅಂತ ಹೇಳಬೇಕು. ನಂಗೆ ಗೊತ್ತಿಲ್ಲ, ಹೇಳಿ, ನೀವೇ ಹೇಳಿ. ಅಬದ್ಧ ಸುಬಾದ್ರೂ ನೀವೇ ಹೇಳಿ. ಅಲ್ಲ ಸರಿ, ನನ್ನ ವಿಚಾರ ಹೇಳ್ತೇನೆ ನಾನು. ಇದರಿಂದಾಗಿ ಏನು ಅಂತ ಹೇಳಿದರೆ, ಯಾವುದು ದುಃಖ ಅಂತ ಹೇಳ್ತೀವಲ್ವಾ, ದುಃಖ ಅಂತ ಹೇಳಿದರೆ ಎಲ್ಲರೂ ಪ್ರಾರಂಭದಲ್ಲಿ ಹೇಳಿದ್ದ ಅದನ್ನೇ, ಇದು ವಿಸರ್ಗ ಸಹಿತವಾದ ರೂಪ. ನೀವು ಪ್ರಾರಂಭದಲ್ಲಿ ಹೇಳಿದಿರಲ್ವಾ, ಅದು ಜಿಹ್ವಾಮೂಲಿ. ಅದು ಹೇಗಿರುತ್ತದು ಅಂತ ಹೇಳಿದರೆ, ಜಿಹ್ವಾಮೂಲದಲ್ಲಿ ದುಃಖ ಅಂತ ಹೇಳುವಾಗ ವಾಸ್ತವದಲ್ಲಿ ಅದು ಕಕಾರ ಸದೃಶವಾಗಿಯೇ ಕೇಳ್ತದೆ ನಮಗಷ್ಟೇ. ಒಂದು ವೇಳೆ ಯಾರು ವ್ಯಾಕರಣದ ಇದಿಲ್ಲ, ಅಥವಾ ನೀವು ಇದಕ್ಕೆ ಯಾವುದಕ್ಕೆ ಕಂಪ್ಯೂಟರ್ಗೆ ಹೇಳಿದಿರಿ ವಿಶೇಷ ಕಮಾಂಡ್ ಕೊಡದೆ ಅದೇನು ಬರೀತಾ ಅಂತ ಹೇಳಿ ದುಃಖ ಅಂತ ನೀವು ಹೇಳಿದಾಗ ಹೀಗೆ ಬರೆಯುತ್ತೆ. ಇದರ ಹಾಗೆ ಬಂದರೆ ಇದನ್ನು ನಾನು ಹೇಳ್ತಾ ಇದ್ದೇನೆ, ಇದಿರಬೇಕು. ಏನು ಆದ ಕಡೆ ಕಕಾರಕ್ಕೂ ಹತ್ತಿರ ಆಗಿ, ಈ ಕಡೆ ಯಾವುದು ಅಕುಹ ವಿಸರ್ಜನ ಕಂಠ ಅಂತ ಹೇಳ್ತಾರೆ, ಅದು ಅದರ ಪಕ್ಕದಲ್ಲೆಲ್ಲೋ ಉಂಟು. ಅದರ ಬಗ್ಗೆ ಕೂಡ ನನಗೆ ಸ್ವಲ್ಪ ಅದು ಅಷ್ಟು ಇನ್ನೂ ಸಮಾಧಾನ ಇಲ್ಲ. ಅಂತೂ ಹೀಗೆ ಬಂದಾಗ ದುಃಖ ಅಂತ ನಾವು ಹೇಳ್ತೇವೆ. ಈಗ ಇದರಲ್ಲಿ ಬೇರೆ ರೂಪಕ್ಕೆ ಅವಕಾಶವೇ ಇಲ್ಲ. ಒಂದು ಜಿಹ್ವಾಮೂಲಿಯ, ಒಂದು ವಿಸರ್ಗ ಸಹಿತವಾದದ್ದು, ಎರಡೇ ಇರೋದು ಅಲ್ವಾ? ಅದು ಎರಡನ್ನು ಕೂಡ ತೋರಿಸಬೇಕಾಗತ್ತೆ. ನಾನು ಹೇಳ್ತೇನೆ, ಹೀಗೆ ಹೇಳಿದಾಗೆ ಬಂದರೆ ಬರೋದು ಬೇಕಾ ತಪ್ಪಬೇಡಿ, ಹೀಗೆ ಬರೀ ನೀವು. ಇದು ನೀವು ಮೊದಲು ಉಚ್ಚಾರಣೆ ಮಾಡಿದ್ದು, ಇದು ದುಃಖ ಅಂತ ಹೇಳ್ಕೊಂಡು ನಾವು ಉಚ್ಚಾರ ಮಾಡಿದಾರಲ್ವ, ಇದು ವಿಸರ್ಗದ್ದು, ಇದು ಜಿಹ್ವಾಮೂಲಿಯದ್ದು.
ಆವಾಗ ಈಗ ಗಮನಿಸಿ, ಈಗ ಎಲ್ಲರೂ ಉಚ್ಚಾರ ಮಾಡಿದ್ದನ್ನು ದುಃಖ ಅಂತ ಹೇಳಿಕೊಂಡು ಇದು ವಿಸರ್ಗ, ಇದು ಜಿಹ್ವಾಮೂಲ್ಯ. ಮೊದಲಿಗೆ ಶಂಭೋ ಹರಿಃ ಗೌಃ ಹರೇಃ ಇಕಾರೋತ್ತರ ವಿಸರ್ಗೋತ್ತರ ಪುನಃ ಏತ್ವ ಪುನಃ ಇತ್ವ ಪುನಃ ಉತ್ವ ಇತ್ಯಾದೆಲ್ಲ ಶ್ರವಣ ಆಗ್ತಾ ಇದೆ. ತಸ್ಮಾತ್ ಅಂತ ಅನುವಾದ ಸರಿ ಮಾಡ್ಕೊಂಡು ಸರಿ ಸರಿ, ಏನು ತೊಂದರೆ ಇದು ವಾದ. ನಾನು ಬೇಕು ಹೇಳ್ತೇನೆ, ನಾಯಂ ಜಲ್ಪೋ ಹಿತಂಡೋವಾ ಅನುವಾದ ತಪ್ಪಿದ್ರೆ ಏನು ತೊಂದರೆ, ಇದು ವಾದ. ಹಾಂ ಈ ವಿಸರ್ಗ ಅನ್ನುವಂಥದ್ದು ಎಲ್ಲ ಕಡೆಯಲ್ಲೂ ಕೂಡ ತದುತ್ತರದಲ್ಲಿ ಒಂದು ವರ್ಣವು ಕೇಳಿಸ್ತಾ ಇದೆ. ಮತ್ತೆ ಇನ್ನೊಂದು ಹಾಗಾಗಿ ವಿಸರ್ಗದ ಉಚ್ಚಾರಣೆ, ಶುದ್ಧವಾದ ವಿಸರ್ಗದ ಉಚ್ಚಾರಣೆ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವ್ಯಭಿಚಾರ ಇದೆ. ಶುದ್ಧವಾದ ವಿಸರ್ಗದ ಉಚ್ಚಾರಣೆ ಇರಬೇಕಾದ್ರೆ ಏಕರೂಪತೆ ಇರಬೇಕು. ಹೌದು ಹೌದು ಅಂತ ಒಂದು ವಾದ. ಎರಡನೇದ್ದು ಹಂ ಅಹ ಇತ್ಯತ್ರ ಅಂ ಅಹ ಇತಿ ಸ್ಥಳೆ ಅಚಪರವು ಅನುಸ್ವಾರ ವಿಸರ್ಗವು ಇತಿ ವ್ಯಾಖ್ಯಾನ ಅಕಾರದ್ವಯೋತ್ತರಂ ವಿಸರ್ಗಃ ಇತ್ಯೇವ ಶ್ರೂಯತೆ. ಅಕಾರದ್ವಯ ಉತ್ತರ ವಿಸರ್ಗಃ. ನಾನು ಹೇಳಲಿಲ್ಲ. ಅಕಾರಃ ತದುತ್ತರಂ ವಿಸರ್ಗಃ ತದುತ್ತರಂ ಪುನಃ ಅಕಾರಃ ಶ್ರೂಯತೆ ಅಂತ ಇದನ್ನು ಹೇಳಿದೆ. ಇದರ ಮೇಲೆ ನನಗೆ ಇದು ಮೊದಲಿತ್ತು, ಆನಂತರ ಮತ್ತೊಂದು. ಇದರಲ್ಲಿ ವಸ್ತುತಃ ಅನುಭವ ಕಲಹ ಬರ್ಬೋದು, ಬಂದರು ಅದು ಬೇರೆ ವಿಚಾರ. ಅನುಭವ ಕಲಹ ಬರದೇ ಇರುವಾಗ ನಾನು ಪ್ರಯತ್ನ ಮಾಡ್ತೇನೆ. ಆಹ ಅಂತ ಹೇಳಿದಾಗ ವಿಸರ್ಗದ ಉಚ್ಚಾರಣೆಗೆ ಒಂದು ಏನು ಅದು ಉಚ್ಚಾರಣೆ ಮಾಡಲೇಬೇಕು. ಅಕಾರಕ್ಕೂ ವಿಸರ್ಗಕ್ಕೂ ಅಹ ಅಹ ಅಂತ ಹೇಳಿದಾಗ ಮುಂದೆ ಪುನಃ ಅಕಾರದ ಉಚ್ಚಾರಣೆ ಆಗಿದೆ ಅನ್ನೋದಕ್ಕೆ ನೀವು ಏನು ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಂಡಿದ್ದೀರಿ ಅಂದರೆ ವಿಸರ್ಗದ ಉಚ್ಚಾರಣೆ ಇಷ್ಟೇ, ಏನಂದರೆ ಕೇವಲ ಹ ಅಂತ ಹೇಳಿದರೆ ಮಾತ್ರ ವಿಸರ್ಗ. ಪುನಃ ಅಲ್ಲಿ ಒಂದು ಅಚನ ಶ್ರವಣ ಅಂದರೆ ಅಕಾರಕ್ಕೆ ಸಜಾತೀಯವಾಗಿರ್ತಕ್ಕಂಥ ಒಂದು ಉಚ್ಚಾರಣೆ ಕೇಳಿಸ್ತಾ ಇದೆ. ಸರಿ, ಸಜಾತಿ ಓದೋದು ಯಾವುದದು? ಸಜಾತಿ ಓದೋದು ಯಾವುದು? ಇಲ್ಲ, ವಸ್ತುತಃ ಆಗಿಲ್ಲ. ಅಂದರೆ ವಿಸರ್ಗವನ್ನು ಉಚ್ಚಾರಣೆ ಮಾಡಬೇಕಾದರೂ ಕೂಡ ದುಃಖ ರಾಮಃ ಗೌರಿ ಹರಿಹಿ ಅನ್ನಲ್ಲಿ ವಿಸರ್ಗೋತ್ತರ ಪುನಃ ಇಕಾರದ ಶ್ರವಣ ಆಗ್ತದೋ ಇಲ್ವೋ ಅಂತ ವಿಪ್ರತಿಪತ್ತಿದೆ. ಯಾಕಂದರೆ ಹರಿಹಿ ಎನ್ನುವಲ್ಲಿ ಇಕಾರ ಮೊದಲಿಗಿದೆ, ಆ ಮೊದಲಿಗಿದ್ದದನ್ನು ಕೊನೆಯಲ್ಲಿ ಇದು ಕೇಳಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾನೋ ಅಂತ ನನಗೊಂದು. ಸರಿ ಸರಿ ಸರಿ, ವಸ್ತುತಃ ಅದು ವಿಸರ್ಗೋತ್ತರದಲ್ಲಿ ಯಾವ ವರ್ಣಗಳು ಉಚ್ಚಾರಣೆ ಇಲ್ಲ ಅಲ್ಲಿ, ಆದರೆ ಅದು ಕೇಳಿ ಆ ಭ್ರಾಂತಿ ಬರಲಿಕ್ಕೆ ಅವಕಾಶ ಇದೆ. ಆದರೆ ಇಕಾರೋತ್ತರ ವಿಸರ್ಗವೇ, ಉಕಾರೋತ್ತರ ವಿಸರ್ಗವೇ, ಗೌಹು ಅಷ್ಟೇ ಹ ಅಂತ ಅವ್ರು ಹೇಳಿದಾಗೆ ಕೇಳಿಸ್ತದೆ. ನಿಮಗೆ ಮತ್ತೆ ಗೌ ಇದು ಶಂಭು ಹೂ ಹೂ ಅಂತ ನೀವು ಸೇರಿಸಬೇಕು. ಮತ್ತೆ ಒಂದು ಅಕಸ್ಮಾತ್ ಆ ರೀತಿ ಉಕಾರದ ಸ್ಪಷ್ಟ ಉಚ್ಚಾರಣೆ ಮಾಡೋದಕ್ಕೋಸ್ಕರ ಇನ್ನೂ ಒಂದು ಅದನ್ನು ಉಕಾರವನ್ನು ಓಕಾರವನ್ನು ಆಕಾರವನ್ನು ಸೇರಿಸಬೇಕಾದಂಥ ಪ್ರಸಂಗ ಇದೆ ಅಂತ ನಂಗೆ ಕಾಣಿಸ್ತದೆ. ಆದರೆ ಹಾಗಾಗಿ ವಿಸರ್ಗೋತ್ತರದಲ್ಲಿ ಅಕಾರ ಇಕಾರ ಯಾವ ಆಚರಣೆಗಳು ಶ್ರವಣ ಆಗುವುದಿಲ್ಲ ಅಂತ ನನಗೆ ಅನಿಸ್ತದೆ. ಒಂದು. ಎರಡನೇದು ಅನುಭವೇ ಕಲಹ. ಇನ್ನೊಂದು ಇಲ್ಲಿಯ ತನಕ ಸಂಪ್ರದಾಯವನ್ನು ಕೂಡ ನಾವು ಒಂದೇ ನಿಮಿಷ ಇದಕ್ಕೆ ಮುಗಿಸ್ಕೊಂಡು ಹೋಗೋಣ. ಅಂತ ಹೇಳುವಾಗ ನಿಮಗೂ ಕಲಹ ಇಲ್ಲ, ನಮಗೂ ಕಲಹ ಇಲ್ಲ. ಅಹ ಅಂತ ಹೇಳುವಾಗ ಉಂಟು, ಇಷ್ಟೇ. ಅಂತ ಹೇಳುವಲ್ಲಿ ಈ ಪ್ರತಿಪತ್ತಿಯೂ ಇಲ್ಲ. ಅಂತ ಹೇಳುವಾಗ ಶಂಭುಂ. ಒಂದು ವೇಳೆ ನಾನು ಹೇಳ್ತೀನಿ, ಈಗ ಇದನ್ನು ಯಾವುದು ರಾಮಃ ಹೇಳಿದಾಗ ವಿಸರ್ಗ ಹೇಳಿದಾಗೆ ವಾಸ್ತವದಲ್ಲಿ ಕೆಲವು ಪ್ರಾತಿಶಕ್ಯಕಾರರು ವಿಸರ್ಗವನ್ನು ಕೂಡ ಅನುಸ್ವಾರ ಶಬ್ದದಿಂದಲೇ ಕರೆದಿದ್ದಾರೆ. ವಿಸರ್ಗವನ್ನು ಅನುಸ್ವಾರ ಶಬ್ದದಿಂದ ಕರೆದಿದ್ದಾರೆ. ಯಾಕೆಂತ ಹೇಳಿದರೆ ಸ್ವರ ಅನುಸೃತಿಯು ಸೋಪಿ ವರ್ತದೆ, ಇದನ್ನು ಅನುಸೃತಿ ಉಪರಿ ವರ್ತದೆ, ಪುನಃ ಸ್ವರ ವರ್ತದೆ ಚೇತ್ ಹಕಾರ ಹಿಕಾರ ಹುಕಾರ ಏವ ಭವತಿ. ಅತಃ ಅದಕ್ಕೂ ಅನುಸ್ವಾರ ಅಂತಿದೆ. ಒಂದು ವೇಳೆ ಇದನ್ನು ನಾವು ವಿಸರ್ಗವನ್ನು ಹಾ ಹಿ ಹು ಅಂತ ಹಾಗೆ ಹೇಳಿದಾಗ ಕೇಳುವುದಂತಾದರೆ ಅದನ್ನು ಕೂಡ ರಾಮಮ ಹರಿಮಿ ಗುರುಮು ಶಂಭುಮೆ ಹೀಗೆಲ್ಲ ಹೇಳಬೇಕಿತ್ತು ಅಂತ ನನಗೆ ಅನಿಸುತ್ತೆ. ಅದಕ್ಕೆ ಇದಕ್ಕೂ ವ್ಯತ್ಯಾಸ, ಹೌದಾ? ಇದರಿಂದ ಗಮನಿಸಿ ಅಂತ ಹೇಳ್ತಾರೆ. ಹಾಂ, ಯಾಕಿಲ್ಲ? ಯಾಕೆಂತ ಹೇಳಿದರೆ ಅಲ್ಲಿ ಹೌದು ಹೌದು ಯಾಕೆಂತ ಹೇಳಿದರೆ
ಅಲ್ಲ ಒಂದು ನಿಮಿಷ ಅಲ್ಲ ಇದೀವಾಗ ನನ್ನ ಮೇಲೆ ಇರತಕ್ಕಂಥ ಮಾತ್ರ ಇದಲ್ಲ, ನಿಮ್ಮ ಮೇಲೆ ನಾನು ಕೇಳ್ತೇನೆ. ಇವಾಗ ನೃನ್ಪಾಹಿ ಉಂಟಲ್ವಾ, ನೃನ್ಪಾಹಿ ಅಲ್ಲಿ ವಿಸರ್ಗದ ಇದು ಉಂಟು, ರೂಪವೂ ಉಂಟು, ಜೊತೆಯಲ್ಲಿ ಯಾವುದು ಉಪಧ್ಮಾನೀಯದ ರೂಪವೂ ಉಂಟು. ಇಲ್ಲಿ ನೀವು ತೋರಿಸಿದರೆ ನಾನು ತೋರಿಸಿಬಿಡ್ತೇನೆ. ನೃನ್ ಪಾಹಿ ಎಂಬಲ್ಲಿ ಅಲ್ವಾ? ಹಾಗೆಯೇ ದುಃಖದಲ್ಲಿ ಕೂಡ ಇದು ಇದು ಹೇಗೋ ಇದು ಹಾಗೆ, ಇದು ಹೇಗೋ ಇದು ಹೀಗೆ. ಅದಕ್ಕೋಸ್ಕರ ನಾನು ಈಗ ಯಾವುದು ತಪಫಲ, ಆಮೇಲೆ ದುಃಖ, ಇಲ್ಲೆಲ್ಲ ದುಃಖ ಅಂತ ಹೇಳುವಾಗ ಇಷ್ಟು ಎಲ್ಲರಲ್ಲಿಯೂ ಬಳಕೆಯಲ್ಲಿ ಇರೋದು ದುಃಖ 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 ಅಂತ ಹೊರತು ಯಾರು ಈಗ ಯಾವುದು ನಾನು ಹೇಳೋದು ಈಗ ಇರುವ ರೀತಿಯಲ್ಲಿ ವಿಸರ್ಗವನ್ನು ಹೇಳುವುದು ಅಂತ ಹೇಳಿದರೆ ದುಹುಖ ಅಂತ ಹೇಳಬೇಕು. ದುಹುಖ ಅಂತ ಹೇಳಿಕೊಂಡು ಅದು ಇಲ್ಲೇ ಇಲ್ಲ, ಕೊನೆಗೆ ಏನು ಹೇಳೋದು ದುಃಖ ಅಂತ ಅದು ಹೇಳಬೇಕು. ಹಾಗಾದರೆ ಅದು ವಿಸರ್ಗದ್ದು. ದುಃಖ ಅದಿಲ್ಲಾದರೆ ದುಃಖ. ಈಗ ಅಲ್ಲಿರೋದೇ ಜಿಹ್ವಾಮೂಲ್ಯದ ರೂಪ ಒಂದು, ವಿಸರ್ಗದ ರೂಪ ಒಂದು, ಅದು ಬಿಟ್ಟು ಇದು ಯಾವುದೂ ಇಲ್ಲ. ಹಾಗಾದರೆ ದುಃಖ ಅಂತ ಹೇಳಿದರೆ ಅದು ವಿಸರ್ಗದ ರೂಪ, ಇನ್ನು ದುಃಖ ಅಂತ ಹೇಳಿದರೆ ಅದನ್ನು ಜಿಹ್ವಾಮೂಲ್ಯದ ಅಂತ ಒಪ್ಪಿಕೊಳ್ಳೋಣ. ಆವಾಗ ಒಂದಿಷ್ಟು ಏನೋ ಒಂದು ಉತ್ತರ ಸಮಾಧಾನ ಸಿಗತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗೆ ಇಲ್ಲಿಯೂ ಕೂಡ ಹಾಗೆ ಮಾಡಿಕೊಂಡ್ರೆ ಸರಿ. ಇದೀಗ ಇದಾದ ಮೇಲೆ ನಾವು ಇವತ್ತು ಉಚ್ಚಾರಣೆ ಹೇಗೆ ಮಾಡ್ತಾ ಇದ್ದೇವೆ, ಈಗ ಪಾರಾಯಣದಲ್ಲೆಲ್ಲ ಎಲ್ಲ ಕಡೆ ಗಮನಿಸಿ. ವೀರಃ ವಿಷಮಶೂನ್ಯೋ ಘೃತಾಶೀಲಚಲಶ್ಚಲಃ ಸ ಸರ್ವಲೋಕಸಾಕ್ಷಿಣಃ ಸ್ತುತಂ ಶರೇರ್ವವರ್ಷಃ ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರ್ಯಃ. ಅಂತ್ಯದಲ್ಲಿ ಏನಾದರೂ ಒಂಚೂರು ನಯಾ ಪೈಸೆ ವ್ಯತ್ಯಾಸ ಏನಾದರೂ ಕಂಡಿದೆ ಯಾರಿಗೂ? ಏನಿದೆ ಇಲ್ಲಿ? ವೀರಃ ವಿಷಮಶೂನ್ಯೋ ಘೃತಾಶೀಲಚಲಶ್ಚಲಃ ಎಂಬಲ್ಲಿರುವಂತಹದ್ದು ವಿಸರ್ಗ. ಹೌದು, ಹಾಂ ಅಲ್ವಾ? ಈಗ ಅದೇ ಅದೇ ಅದು ಯಾವ್ದು ನಾವು ನಿತ್ಯ ಮಾಡ್ತಾಯಿರ್ತೇವೆ, ಅದಕ್ಕೆ ಅಲ್ಲಿ ಗಮನ ಕೊಡದೆ ಹೋದರೆ ಇಂಥದ್ದೆಲ್ಲ ತುಂಬ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಅಚಲ ಚಲಹ ಅಂತ ಹೇಳಿಕೊಂಡು ವೀರಃ ವಿಷಮಶೂನ್ಯೋ ಘೃತಾಶೀಲಚಲಶ್ಚಲಃ ಸ ಸರ್ವಲೋಕಸಾಕ್ಷಿಣಃ ಸ್ತುತಂ ಶರೇರ್ವವರ್ಷಃ. ಹಾಂ ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರಿಹ. ಹೀಗಿದೆ. ನಾವು ಇವತ್ತು ಉಚ್ಚಾರಣೆ ಮಾಡೋದು ಗಮನಿಸಿ. ವೀರಃ ವಿಷಮಶೂನ್ಯೋ ಘೃತಾಶೀಲಚಲಶ್ಚಲಃ ಸ ಸರ್ವಲೋಕಸಾಕ್ಷಿಣಃ ಸ್ತುತಂ ಶರೇರ್ವವರ್ಷಃ ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರ್ಯಃ. ಎಲ್ಲರೂ ಈಗ ಯಾವುದು ಎಲ್ಲರೂ ಅಂತ ಹೇಳೋದಿಲ್ಲ, ಬೇಡ, ಯಾವುದು 90% ಹೀಗೆ ವಿಚಾರ ಮಾಡೋದು. ಏನಾಗುತ್ತೆ ಇವಾಗ? ವೀರಃ ವಿಷಮಶೂನ್ಯೋ ಘೃತ. ವೀರಃ ಶಬ್ದಕ್ಕರ್ಥ ಏನು? ವೀರಾನ್ ಹಂತೀತಿ ವೀರಃ, ಕ್ರೋಧಾನ್ ಹಂತಿ ಕ್ರೋಧಂ ಹಂತೀತಿ ಕ್ರೋಧಃ. ವೀರಃ ವಿಷಮಶೂನ್ಯೋ ಘೃತಾಶೀಲಚಲಶ್ಚಲ. ಆ ಹಾಕು ಈ ಹಾಕು ಉಚ್ಚಾರಣೆಯಲ್ಲಿ, ಅಲ್ಲಿ ಚಿತ್ರದಲ್ಲಿ ಏನು ಬೇಡ, ಚಿತ್ರದ ಬಗ್ಗೆ ಹೇಳ್ತಾ ಇಲ್ಲ ನಾನು. ಯಾವುದು ಉಚ್ಚಾರಣೆಯಲ್ಲಿ ಏನು ವ್ಯತ್ಯಾಸ ಇದೆ? ನಯಾ ಪೈಸೆ ವ್ಯತ್ಯಾಸ ಇಲ್ಲ. ಸ ಸರ್ವಲೋಕಸಾಕ್ಷಿಣಃ ಸ್ತುತಂ ಶರೇರ್ವವರ್ಷಃ.
ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರ್ಯ. ಗಮನಿಸಬೇಕಾದ್ದು ನಮ್ಮಲ್ಲಿ ಈಗ ಒಂದು ಶ್ಲೋಕದ ಛಂದಸ್ಸು ಅದು ನಮಗೆ ಗಟ್ಟಿಯಾಗಿ ಬಿಡ್ತು ಅಂತಂದರೆ ಅದು ಅಲ್ಲಿಂದ ಆ ಕಡೆ ಈ ಕಡೆ ಕದಲೋದಿಲ್ಲ. ಒಂದೇ ಒಂದು ಅಕ್ಷರ ಜಾಸ್ತಿ ಆಗಲಿ, ಒಂದೇ ಒಂದು ಅಕ್ಷರ ಕಡಿಮೆ ಆಗಲಿ, ಅಲ್ಲಿ ನಮಗೆ ಇಲ್ಲ ಇದು ಎಡವತ್ತೆ, ಇಲ್ಲಿ ಕಿರಿಕಿರಿ ಆಗತ್ತೆ, ಏನೋ ಆಗಿದೆ ಇಲ್ಲಿ ಅಂತ ಹೇಳಿಕೊಂಡು ಇಲ್ಲಿ ಗಮನಿಸಬೇಕಾದ್ದು ಈಗ ವೀರಃ ವಿಷಮೋ ಶೂನ್ಯ ಹೃದಯ ಶಿರಚಲಶ್ಚಲಃ ಎಂಬಲ್ಲಿ ಲಾ ಎಂಬಲ್ಲಿಗೆ 8 ಅಕ್ಷರ ಮುಗಿದು ಹೋಯಿತು. ಲಾ ಎಂಬಲ್ಲಿಗೆ 8 ಅಕ್ಷರ ಮುಗಿದು ಹೋಯಿತು. ಇದು ಮತ್ತೆ ಪುನಃ ನಾವು ಏನು ಮಾಡ್ತದೆ ಹಾ ಅಂತ ಹೇಳ್ತಾ ಇದ್ದೇವೆ. ಇದನ್ನು ಹಾ ಅಂತ ಹೇಳ್ತಾ ಇದ್ದೇವೆ. ಹಾ ಎಂಬ ದೀರ್ಘಕ್ಕೆ ಹಕಾರಕ್ಕೆ ಒಂದು ಅರ್ಧ ಮಾತ್ರ ಕಾಲ, ದೀರ್ಘಕ್ಕೆ 2 ಮಾತ್ರ ಕಾಲ, 2.5 ಮಾತ್ರ ಕಾಲ ನಾವು ಜಾಸ್ತಿ ತಗೊಂಡಿದ್ದೇವೆ. 8 ಅಕ್ಷರದ ಬಳಿಕ 2.5 ಮಾತ್ರ ಕಾಲದಷ್ಟು ಕಾಲವನ್ನು ತಗೊಂಡಿದ್ದೇವೆ. ಇಲ್ಲಿ ಹಾ ಅಂತ ಹೇಳಿಕೊಂಡು ಇಲ್ಲಿ ಇನ್ನು ಮತ್ತೆ ಇಲ್ಲಿ 1 ಮಾತ್ರ ಕಾಲ ಹಾ ಎಂಬಲ್ಲಿ ಇದು ಅಲ್ಲ, ಹೌದು ಹಾ ಎಂಬಲ್ಲಿಗೆ ಇದು ಮುಗಿದು ಹೋಯಿತು. ಏನಾಯಿತು, 8 ಅಕ್ಷರ ಮುಗಿದು ಹೋಯಿತು. 8 ಅಕ್ಷರ ಮುಗಿದು ಹೋಯಿತು. ಇಲ್ಲಿ ಹ್ರಸ್ವ ಇರೋದು ಬದಲು ನಾವು ಅದನ್ನು ದೀರ್ಘ ಹೇಳಿದ್ದೇವೆ. 8ನೇ ಅಕ್ಷರವನ್ನೇ ದೀರ್ಘ, ಹೌದು ಅಲ್ಲಿ ಮುಂದೆ ಅನ್ನುವಲ್ಲಿ ದೀರ್ಘ ಉಂಟು. ಏನದು ಹಾಗೇನಾದ್ರು ಉಂಟಾ? ಅದು ಗಮನಿಸಿ. ಅದೇನು ಹೇಳಿದಲ್ಲಿ ಗುರುತ್ವವನ್ನು ವಿಧಾನ ಮಾಡಿದ್ದು ಅಲ್ವಾ? ಗುರು ಅಂತ ಹೇಳಿದ್ರೆ ಗುರುತ್ವವನ್ನು ವಿಧಾನ ಮಾಡಿದ್ದಲ್ವಾ? ಹಾಂ, ಗುರು ಅಷ್ಟೇ ಅದಂತ ಏನು ಯಾವುದು ಅಲ್ಲಿ ಹೇಳುವ ಗುರುತ್ವ ಏನಿದೆ ಅಲ್ಲ, ಆ ಗುರುತ್ವ ಅದು ಏನು ಇದು ಪಾರಿಭಾಷಿಕ ಗುರುತ್ವ ಅಷ್ಟೇ. ಪಾರಿಭಾಷಿಕ ಗುರುತ್ವ ಅಷ್ಟೇ. ನೀವು ಅಲ್ಲಿ ಒಂದು ವೇಳೆ ಕೃತ್ ವೇದಾಂತ ಕೃತ್ ಇದ್ದದಾದರೆ ಆ ತಕಾರವು ಕೂಡ ಏನಾಗುತ್ತೆ ಅದು ಆ ಕೃತಿ ಎಂಬುದು ಕೂಡ ಅದು ಗುರು ಆಗಿಬಿಡುತ್ತೆ. ಅದು ಗುರುತ್ವನೇ ಬೇಕು ಅಂತಾದರೆ ಗುರುತ್ವನೇ ಇಟ್ಕೊಳ್ಳಿ, ಲಘುತ್ವನೇ ಬೇಕು ಅಂತಾರೆ ಲಘುತ್ವನೇ ಇಟ್ಕೊಳ್ಳಿ. ಆತೆ ಹೊರತಾಗಿ ಅಲ್ಲಿ ನೀವು ಅದಕ್ಕೆ ಇನ್ನು ಗುರುತ್ವ ಬರೋದಕ್ಕೋಸ್ಕರ ಅಲ್ಲಿ ದೀರ್ಘವನ್ನು ಎಳಿಬೇಕು, ಇದು ಅರ್ಥ ಅಲ್ಲ. ಹಾಂ ಹೌದು 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 ಅಲ್ಲಿ ಕಟ್ಟಲ್ಲ ಅಂದ ಮಾತ್ರಕ್ಕೆ ಅದಕ್ಕೆ ನಂತರ ಇನ್ನೊಂದು ನೀವು 9ನೇ ಅಕ್ಷರ ಹಾಕಿದರೆ ಕಟ್ಟತ್ತಾ ಇಲ್ಲ ಅಲ್ವಾ? 9ನೇ ಅಕ್ಷರ ಹಚ್ಚಿದ್ದು ನೀವು ಚಲ, ಇಲ್ಲಿಗೆ 8 ಅಕ್ಷರ ಮುಗಿದು ಹೋಯಿತು. ಚಲ ಎಂಬಲ್ಲಿಗೆ 8 ಅಕ್ಷರ ಮುಗಿದು ಹೋಯಿತು. ಆ ಬಳಿಕ ಇದನ್ನು ನೀವು ಏನು ಮಾಡ್ತಿದ್ದೀರಿ, ಇನ್ನೊಂದು ಪ್ರತ್ಯೇಕ ವರ್ಣಾಂತರ ಮಾಡಿದಾಗ ಹಾ ಅಂತ ಏನು ಉಚ್ಚಾರಣೆ ಮಾಡಿದ್ದೇವೆ ನಾವು, ಉಚ್ಚಾರಣೆಯಲ್ಲಿ ಅದನ್ನು ಏನಾಗುತ್ತದು 2.5 ಮಾತ್ರ ಕಾಲದ ಒಂದು ಇದಾಯಿತು ಹಾ ಅಂತ ಹೇಳಿಕೊಂಡು.